ಜೈ ಜಿನೇಂದ್ರ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರ ಸಂಸ್ಮರಣೆ 1976ನೇ ಇಸವಿ ಒಂದು ದಿನ ಆಚಾರ್ಯ ಶ್ರೀಗಳು ವಿಹರಿಸುತ್ತಾ ಮಧ್ಯಪ್ರದೇಶದ ಕಟನಿ ಎಂಬ ಊರಿಗೆ ಬಂದು ಅಲ್ಲಿಯ ಒಂದು ಬೋರ್ಡಿಂಗ್ ಶಾಲೆಯಲ್ಲಿ ತಂಗಿದರು. ನಂತರ ಸಂಜೆಯ ಹೊತ್ತು ಸಾಮಾಯಿಕದಲ್ಲಿ ತಲ್ಲೀನರಾದರು. ಸ್ವಲ್ಪ ಹೊತ್ತಿಗೆ ಶ್ರಾವಕರು ಶ್ರೀಗಳ ವೈಯಾವೃತ್ತಿ ಮಾಡಲೆಂದು ಅವರ ಕೋಣೆಯ ಬಾಗಿಲು ತೆರೆದು ಒಳಗೆ ಹೋದರು. ಒಳಗೆ ಹೋಗುತ್ತಲೇ ದೂರದಿಂದ ಒಂದು ಕಪ್ಪು ಆಕಾರದ ಭೂತದ ರೀತಿಯ ಛಾಯೆಯನ್ನು ಕಂಡು ಭಯಭೀತರಾಗಿ ಹೊರಗೆ ಓಡಿದರು. ಶ್ರಾವಕರು ಸ್ವಲ್ಪ ಹೊತ್ತು ಕಳೆದು ಧೈರ್ಯ ಮಾಡಿಕೊಂಡು ಮತ್ತೆ ಒಳಗೆ ಹೋದರು. ಹತ್ತಿರ ಹೋಗಿ ನೋಡುತ್ತಾರೆ, ಅದು ಕಪ್ಪು ಛಾಯೆಯಲ್ಲ, ಆದರೆ ಆಚಾರ್ಯ ಶ್ರೀಗಳ ಮೈ ತುಂಬ ಸೊಳ್ಳೆಗಳು ಕುಳಿತಿವೆ, ಜೇನುಗೂಡಿನ ಮೇಲೆ ಜೇನುಗಳ ಹಾಗೆ. ಇದನ್ನು ಕಂಡು ಶ್ರಾವಕರು ಆಶ್ಚರ್ಯಚಕಿತರಾದರು. ಆಚಾರ್ಯರು ಎಂಥ ಪರೀಕ್ಷಾ ವಿಜಯಿಗಳೆಂದು. ನಾವುಗಳು ನಮ್ಮ ಮೈಮೇಲೆ ಒಂದು ಸೊಳ್ಳೆ ಕುಳಿತರೂ ಸಹ ಸಹಿಸಿಕೊಳ್ಳುವುದಿಲ್ಲ. ಸೊಳ್ಳೆಯ ಕಾಟದಿಂದ ತಪ್ಪಿಸಿಕೊಳ್ಳಲು ನಾವು ಏನೆಲ್ಲ ಪ್ರಯತ್ನ ಮಾಡುತ್ತೇವೆ. ಅಂತಹುದರಲ್ಲಿ ಶ್ರೀಗಳು ಮೈ ತುಂಬ ಸೊಳ್ಳೆಗಳು ಕಡಿಯುತ್ತಿದ್ದರೂ ಸಹ ಆತ್ಮಧ್ಯಾನದಲ್ಲಿ ನಿರತರಾಗಿದ್ದರು. ಇಂತಹ ಮಹಾನ್ ಆಚಾರ್ಯರನ್ನು ಪಡೆದ ನಾವುಗಳು ಭಾಗ್ಯಶಾಲಿಗಳು. ಸಂತ ಶಿರೋಮಣಿ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರ ಚರಣಗಳಿಗೆ ಅನಂತ ನಮೋಸ್ತು. ಜೈ ಜಿನೇಂದ್ರ ಮತ್ತು ಧನ್ಯವಾದಗಳು.